ಈ ಜನ್ರೇಷನ್ ಹೇಗಿದೆ ಈಗ, ಹೇಗಾಗ್ಬಿಟ್ಟಿದೆ ಪರಿಸ್ಥಿತಿ ಅಂತಂದ್ರೆ ಲಕ್ಷಾಂತರ ಅಲ್ಲ ಕೋಟ್ಯಂತರ ವಿದ್ಯಾರ್ಥಿಗಳು ಹೊರಗಡೆ ಬರ್ತಾರೆ, ಪಾಸ್ಔಟ್ ಆಗ್ತಾರೆ, ಗ್ರಾಜುಯೇಟ್ ಆಗ್ತಾರೆ. ಸೊ ಅವ್ರಿಗೆ ಜಾಬ್ ಎಲ್ಲಿ ಅನ್ನೋ ಆಪ್ಷನ್ ಬಂದಾಗ ಅಗೇನ್ ಅವ್ರು ಇಂಟರ್ವ್ಯೂಸ್ ಅಟೆಂಡ್ ಮಾಡಬೇಕು, ಅಥವಾ ಬೇರೆ ಬೇರೆ ಏಜೆನ್ಸಿಗಳ ಥ್ರೂ ಹೋಗಬೇಕು, ಬೇರೆ ಬೇರೆ ಕಡೆ ಹೋಗಬೇಕು, ಆ ಥರದ್ದೆಲ್ಲ ಇರುತ್ತೆ. ಬಟ್ CIT ಅಲ್ಲಿ ಒಂದು ಒಳ್ಳೆ ಅಪಾರ್ಚುನಿಟಿನ ಕೊಟ್ಟಿದ್ದಾರೆ. ನಿಮ್ಗೆ ಏನ್ ಅನ್ಸುತ್ತೆ ಇದನ್ನೆಲ್ಲ ನೋಡಿದ್ಮೇಲೆ? ಸೊ ನಾನು 7th ಸೆಮಿಸ್ಟರ್ ನನ್ನ ಪ್ಲೇಸ್ಮೆಂಟು ಕೂರಕ್ಕೆ ಸ್ಟಾರ್ಟ್ ಆಗಿದ್ದು. ಆ ಟೈಮಲ್ಲಿ ನಮ್ಗೆ ಒಂದು ಪ್ಲೇಸ್ಮೆಂಟ್ ಕ್ರ್ಯಾಕ್ ಮಾಡಬೇಕಂದ್ರೆ ಎಷ್ಟೊಂದು ರೌಂಡ್ಸ್ ಇರುತ್ತೆ. ಸೊ ನಮಗೆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಅನ್ನೋದು ಇರ್ತಾ ಇರಲಿಲ್ಲ. ಥಿಯರಿಟಿಕಲ್ಲೇ ಮೋಸ್ಟ್ ಆಫ್ ದ ಟೈಮ್ ಇರ್ತಿತ್ತು. 90 to 95% ಥಿಯರಿಟಿಕಲ್ಲೇ ಇರ್ತಿತ್ತು. ಏಜೆನ್ಸೀಸ್ಗೆ ನಾವು ಹೋಗಿದ್ವಿ. ಅಲ್ಲಿ ಎಷ್ಟು ಕ್ರೌಡ್ ಇರ್ತಾರೆ, ಅಲ್ಲಿ ಎಷ್ಟು ಜನ ಬರ್ತಾರೆ, ಅಲ್ಲಿ ಲೈಕ್ 100% ಫೀಸ್ ಕಟ್ಟಬೇಕಾಗುತ್ತೆ ಅಲ್ಲಿ. ಸೊ 40 to 50K ಬೇರ್ ಮಿನಿಮಮ್ ಅಷ್ಟು ಕೊಳ್ಳೇಬೇಕು. ಆ ಕೋರ್ಸ್ ಕಂಪ್ಲೀಟ್ ಮಾಡಬೇಕು ಅಂದರೆ ಅದಾದ್ಮೇಲೆ ನಾವು ಇಂಟರ್ವ್ಯೂ ಕೂರ್ಬೇಕೋ ಇಲ್ವೋ ಕೂಡ ಅದನ್ನ ಅವರೇ ಡಿಸೈಡ್ ಮಾಡ್ತಾರೆ. ಅಲ್ಲಿ 100% ಇರೋ ಸ್ಟ್ರೆಂತ್ಗೆ 10 to 15% ಅಷ್ಟೇ ಪ್ಲೇಸ್ಮೆಂಟ್ ಆಗೋದು. ಬಟ್ ಆ ಸಿಚುವೇಶನ್ಗೆ ಮತ್ತೆ ಇಲ್ಲಿ ಒಂದು ಆಪರ್ಚುನಿಟಿ ಕ್ರಿಯೇಟ್ ಮಾಡಿಕೊಟ್ಟಿದ್ದಾರೆ CIT ಅಲ್ಲಿ, ಸ್ಯಾಮ್ಸಂಗ್ ಸೀಡ್ ಲ್ಯಾಬ್ ಅಲ್ಲಿ. Okay, very nice. Hey, are you getting motivated from your seniors? Because see, ಅವರೇನೋ ಅಲ್ಲಿ ಪ್ರಾಜೆಕ್ಟ್ ಮಾಡಿರೋದನ್ನ ತೋರಿಸ್ತಾ ಇದ್ದಾಗ ನಿಮಗೂ ಅನ್ಸಕ್ ಸ್ಟಾರ್ಟ್ ಆಗುತ್ತೆ, ಎಸ್ ನಾನು ಸ್ಟಾರ್ಟ್ ಮಾಡ್ಬೇಕಿತ್ತಲ್ವಾ, ನಾನು ಇದನ್ನು ಮಾಡ್ಬೇಕು, ನಾನು ಮಾಡ್ಬೇಕು. ಸೊ ಈಗಲೇ ಆ 20 days ಅಲ್ಲಿ ಆ ಐಡಿಯಾಸ್ ಎಲ್ಲ ಬರ್ತಾ ಇದೆಯಾ? Yeah, actually, when I started joining, it was like real world experience. When I saw my seniors working, I also was thinking like even the team leaders and the staff was very friendly. The experience was good.